IPL ಫೈನಲ್ RCB ತಂಡವು ಜಯಗಳಿಸಲಿ ಅನ್ನುವಂತ ಒಂದು ಆರೈಕೆಯೊಂದಿಗೆ ಇವತ್ತು ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ನನ್ನ ಜೊತೆಯಲ್ಲಿ ಸಾಕಷ್ಟು ಕ್ರೀಡಾ ಅಭಿಮಾನಿಗಳು ಕೂಡ ಇದ್ದಾರೆ. RCB ತಂಡದ ಆಟಗಾರರ ಒಂದು ಭಾವಚಿತ್ರವನ್ನು ಹಿಡಿದು ಅವರಿಗೆ ಒಂದು ಈಡುಗಾಯಿಯ ದೃಷ್ಟಿಯನ್ನು ತೆಗೆಯುವ ಮೂಲಕವಾಗಿ ಇವತ್ತು ತಂಡ ಗೆಲ್ಲಲೇಬೇಕು ಅನ್ನುವಂಥ ಒಂದು ಆರೈಕೆಗಳನ್ನು ಕೂಡ ಕೋರ್ತಾ ಇರುವಂಥದ್ದು. ಗಾಳಿ ಆಂಜನೇಯ ಸ್ವಾಮಿಗೆ ಈಗಾಗಲೇ ಕೂಡ ವಿಶೇಷವಾಗಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ನನ್ನ ಜೊತೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಅವರೆಲ್ಲರ ಒಂದು ಕೋರಿಕೆ ಇರುವಂಥದ್ದು ಒಂದೇ, ಈ ಸಲ ಕಪ್ ನಮ್ದೇ ಅನ್ನುವಂಥದ್ದು. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗಾಗಲೇ ಅವರೆಲ್ಲರೂ ಒಂದು ಜಯ ಘೋಷಗಳನ್ನು ಕೂಡ ಈಗಾಗಲೇ ಕೂಗ್ತಾ ಇದ್ದಾರೆ. RCB ತಂಡ ಈ ಸರಿ ಗೆಲ್ಲಲೇಬೇಕು ಅನ್ನುವಂತ ಒಂದು ಹೇಳ್ತಾ ಇರುವಂತದ್ದು. ನಾನೀಗ ನನ್ನ ಜೊತೆಲಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಸರ್, ಇವತ್ತು ಗಾಳಿ ಆಂಜನೇಯನಿಗೆ ವಿಶೇಷವಾದಂತ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿದ್ರಿ. ಏನಂತ ಪ್ರಾರ್ಥನೆ ಮಾಡಿದ್ರಿ ಸರ್? ಸರ್, ಇವತ್ತು ಆಂಜನೇಯ ಅಂದ್ರೆ ಬಹಳಷ್ಟು ನಮ್ಮ ಜನರ ನಂಬಿಕೆ ಏನು ಅಂತಂದ್ರೆ ಕಷ್ಟ ಕಾಲದಲ್ಲಿ ಬಂದು ಜೊತೆಲಿ ನಿಲ್ತಾನೆ. ಏನಾದ್ರು ನಮ್ಗೆ ಏನಾದ್ರು ಬೇಕು ಅಂದಾಗ ಆತ ನೆನೆಸ್ಕೊಂಡ್ರೆ ನಮಗೆ ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವೆಲ್ಲರೂ ಇವತ್ತು ಬಂದು RCB 18 ವರ್ಷದ ಕನಸು ನಾವೆಲ್ಲರೂ ಅನ್ಕೊಂಡಿರ್ತಕ್ಕಂಥದ್ದು ಇದೊಂದು ಗಳಿಗೆ 11:15 ಕಪ್ಪು ನಮ್ಮದು ಆಗ್ಬಿಡ್ಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಸಹ ಇವತ್ತು ಬಂದು ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಇಡುಗಾಯನ್ನು ಒಡೆದಿರೋ ಮುಖಾಂತರ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಈ ಬಾರಿ RCB ತಂಡದವರು ಒಂದು ಅದ್ಭುತವಾದ ಆಟವನ್ನು ಆಡಿ, ಅಂದ್ರೆ ಒಂದು ಖಚಿತ 100% ನನಗನ್ಸಿರೋ ಪ್ರಕಾರ ಸರ್ ಗೆದ್ದೇ ಗೆಲ್ತಾರೆ ಅನ್ನೋದೊಂದು ಗೊತ್ತು. ಆ ದೇವರ ಆಶೀರ್ವಾದನೂ ಸಹ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾಳಜಿ ಇದೆ. ಇವತ್ತು ನಾವೆಲ್ಲರೂ ಬಂದು ಇಲ್ಲಿ ಒಂದು ಪೂಜೆ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿದ್ದೀವಿ. ರಾತ್ರಿ ತಂಡ ಗೆದ್ದ ನಂತರ ಯಾವ ತರವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಬೇಕು ಮತ್ತೆ ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈಗಾಗಲೇ ನಮ್ಮ KR ಪುರ ಭಾಗದಲ್ಲಿ ಮೈಸೂರು ಪಾಕನ ಹಂಚಬೇಕು, ನಂದಿನಿಯ ಮೈಸೂರು ಪಾಕನ ಹಂಚಬೇಕು ಅಂತ ಅನ್ಕೊಂಡಿದ್ದಾರೆ, ಅನ್ನದಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಾವಂತೂ ನಮ್ಮ ಇಡೀ ತಂಡ 11:15 ಮ್ಯಾಚ್ ಮುಗಿದು ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಒಂದು 10 ನಿಮಿಷ ಆಗ್ಬೋದು. ಟೌನ್ ಹಾಲಲ್ಲಿ ನಾವೆಲ್ಲ ಬಂದು ಕೇಕ್ ಕಟ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮನೆ ಕಮಿಷನರ್ ಸಾಹೇಬರು ಇದು ಕೇವಲ ಒಂದು ಸಂಭ್ರಮಾಚರಣೆ ಆದ್ರಿಂದ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ಗೆದ್ದಾಗ MG ರೋಡ್ ನೋಡೋಕ್ಕಾಗಲ್ಲ, ಇಡೀ ಕರ್ನಾಟಕ ನೋಡೋಕ್ಕಾಗಲ್ಲ. ಅದ್ರ ಮಧ್ಯೆ ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ನಾವು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸರ್, ತಾವು ಯಾವ ತರವಾಗಿ ಒಂದು ಶುಭಾಶಯಗಳನ್ನು ಕೋರ್ತೀರಾ ತಂಡಕ್ಕೆ? ಇವತ್ತು ನಮ್ಮ ಕರ್ನಾಟಕದ ಹಾಗೂ ಬೆಂಗಳೂರಿನ ದೀಪಾವಳಿ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ತಂಡದವರೆಲ್ಲ ಹೊಸೂರಿಗೆ ಹೋಗಿ ಎಷ್ಟು ಪಟಾಕಿಗಳು ಬೇಕು, ಎಷ್ಟು ಸ್ವೀಟ್ಸ್ ಬೇಕು ಎಲ್ಲ ತಂದು ರೆಡಿ ಮಾಡಿ ಇಕ್ಕಿದ್ದಾರೆ. ಇನ್ನೇನು RCB ಪಂದ್ಯವನ್ನು ಗೆದ್ದು ಟ್ರೋಫಿನ ಎತ್ತಿದ ತಕ್ಷಣ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಸಲ ಕಪ್ ಗೆಲ್ಲೋದು RCB. ಜೈ RCB. ಸರ್, ತಾವು ಯಾವ ತರ ತಂಡಕ್ಕೆ ಶುಭಾಶಯನ್ನು ಕೋರ್ತೀರಾ? ಸರ್, ಈ ಸಲ ನಮ್ಮ RCB ಕಪ್ ಹೊಡೆಯುತ್ತೆ, ಕಪ್ ಹೊಡೆಯುತ್ತೆ. 11:15 ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂದರೆ 10,000 ರೂಪಾಯಿ ಪಟಾಕಿ ತರಿಸಿದೀವಿ ಸರ್. ನಮ್ಮ ಟೀಮಿಂದ 10,000 ರೂಪಾಯಿ ಪಟಾಕಿ ತರಿಸಿದೀವಿ. ಗೆದ್ರೆ ಮಾತ್ರ ಇವತ್ತೇ ದೀಪಾವಳಿ ನಮಗೆ. ಜೈ RCB. ಓಕೆ ಸರ್, ತಾವು ಯಾವ ತರವಾಗಿ ಶುಭಾಶಯವನ್ನು ಕೋರ್ತೀರಾ? ಗಾಳಿ ಆಂಜನೇಯ ಸ್ವಾಮಿಗೆ ಈಗಾಗಲೇ ವಿಶೇಷವಾದಂಥ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರಿ. ಯಾವತ್ತೂ ನಮ್ಮ ಭಗವಂತ ನಮ್ಮನ್ನ ಕೆಬಿಡೋ ನಂಬಿಕೆ ಇದೆ. ಚಿಕ್ಕ ಮನಸ್ಸಿಂದ ದೊಡ್ಡ ಮನಸ್ಸವರೆಗೂ RCB ಕನಸಾಗಿ ಇವತ್ತು ಗೆದ್ದೇ ಗೆಲ್ಲುತ್ತೆ. ಸಿಕ್ಕಾಪಟ್ಟೆ ಸಂಭ್ರಮನ ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನ ಮಕ್ಕಳು ಕಾಯ್ತಾ ಇದ್ದಾರೆ ಸಿಹಿ ತಿಂಡಿಗೋಸ್ಕರ. ಇವತ್ತು ಸಿಹಿ ತಿಂಡಿಗೆ ಕೊಟ್ಟೇ ಕೊಡ್ತೀವಿ. ಜಯ ಆಗೇ ಆಗುತ್ತೆ. ಇದು ಒಂದು ಸಂಕಲ್ಪ, ಇದು ಖಂಡಿತ ಆಗುತ್ತೆ. ಏನು ಹೇಳ್ತೀರಾ ಸರ್? ವರ್ಷ ನಮಗೆ ದೀಪಾವಳಿ, ಯುಗಾದಿ ಮತ್ತೆ ಮತ್ತೊಂದು ಬರುತ್ತೆ. ಇವತ್ತು ನಮಗೆ ದೀಪಾವಳಿ ಸರ್. ಇವತ್ತು 18 ವರ್ಷದ ಕನಸು ಇವತ್ತು ನನಸಾಗುತ್ತೆ. 100% ನಮ್ಮ RCB ಗೆಲ್ಲೇ ಗೆಲ್ಲುತ್ತೆ. RCB ಜಯವಾಗ್ಲಿ, ಒಳ್ಳೇದಾಗ್ಲಿ. ಈ ಸಲ ಕಪ್ ನಮ್ದೇ. ಸರ್, ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಆಂಜನೇಯನಲ್ಲೇ ಏನಂದ್ರೆ ಆಂಜನೇಯ ಗದೆ ಎತ್ತಂಗೆ ಸಾಲ್ಟೋ ಫೀಲ್ಡ್ ಅಲ್ಲಿ ಗದೆ ಎತ್ತಿ ಪಂಜಾಬ್ ಟೀಮ್ಗೆ ನೀರು ಕುಡಿಸ್ತಾರೆ ಅಂತ ಭರವಸೆ ಇಟ್ಕೊಂಡಿದೀವಿ. ಈ ಸಲ ಕಪ್ ನಮ್ದೇ. ಏನು ಹೇಳ್ತೀರಾ? ಈಗ 18 ವರ್ಷ ಸತತವಾಗಿ ನಾವು ಸೋತ್ಕೊಂತ ಬಂದಿದ್ದೀವಿ. ಈಗ ಸೋತಿರ್ಬೋದು, RCB ಇನ್ನೂ ಸತ್ತಿಲ್ಲ. RCBಗೆ ಈಗ 18 ಲಕ್ಕಿ ನಂಬರ್ ಇದು ಕೊಹ್ಲಿದು ಕೂಡ. ಬೆಂಗಳೂರಿನ ಭಗವಂತ ಇವತ್ತು ಕೈ ಹಿಡಿತಾನೆ. ಇವತ್ತು RCB ಗೆಲ್ಲಿಸ್ತಾನೆ. ಸತತವಾಗಿ ಈಗ 18 ವರ್ಷ ಸೋತಿರ್ಬೋದು, ಈ ವರ್ಷ ಗೆದ್ದೇ ಗೆಲ್ತೀವಿ. ಇವತ್ತು ನಾವು ಸಂಭ್ರಮಾಚರಣೆ ಮಾಡೇ ಮಾಡ್ತೀವಿ. ಈ ಸಲ ಕಪ್ ನಮ್ದೇ. ಇವಿಷ್ಟು ಕೂಡ ಇಲ್ಲಿರುವಂತ 17 ವರ್ಷದ ಕಂಟಕ ಎಲ್ಲ ನಿವಾರಣೆ ಮಾಡಿ ಆಂಜನೇಯ ಸ್ವಾಮಿ ವರ ಕೊಟ್ಟಿದ್ದಾರೆ. 18ನೇ ವರ್ಷಕ್ಕೆ ಕನ್ನಡಿಗರೆಲ್ಲರೂ ಪ್ರಯತ್ನ ಪಟ್ಟಿರೋದಕ್ಕೆ RCB ಜಯ ವಿನ್ ಆಗೇ ಆಗುತ್ತೆ. ಕೊಹ್ಲಿ ವಿನ್ ಆಗೇ ಆಗ್ತಾರೆ ಅಂತೇಳಿ ನಂಬಿಕೆ ಇದೆ. RCB ಜೈ. ಓಕೆ ಸರ್, ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಕ್ರೀಡಾ ಅಭಿಮಾನಿಗಳು ಹೇಳ್ತಾರೆ ಅಂತ ಇವತ್ತು ಗೆದ್ದೆ ಗೆಲ್ಲತ್ತೆ RCB ತಂಡ ಅನ್ನುವಂತ ಒಂದು ವಿಶ್ವಾಸ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9.